ಅಮೆರಿಕದ ಏರ್ಪೋರ್ಟ್ ಮೇಲೆ ದಾಳಿಯಾಗಿದೆ. ಇದೀಗ ಇರಾನ್ ಮತ್ತೊಮ್ಮೆ ಪ್ರತಿದಾಳಿಗೆ ಮುಂದಾಗ್ತಾ ಇದೆ. ಇರಾನ್ ಅಮೆರಿಕದ ವಿರುದ್ಧವೂ ಕೂಡ ದ್ವೇಷವನ್ನು ತೀರಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ದಾಳಿ ನಡೆಸಿದೆ. ಕತಾರ್ನಲ್ಲಿರುವಂತಹ ಅಮೆರಿಕದ ವಾಯು ನೆಲೆ ಮೇಲೆ ದಾಳಿ ಮಾಡಿದೆ. ಕತಾರ್ ಸೇರಿದಂತೆ UAE ಮಾರ್ಗಗಳು ಬಂದಾಗಿದ್ದಾವೆ, ಅಂದರೆ ವಿಮಾನ ಸಂಚಾರ ಬಂದಾಗಿದೆ. ದುಬೈನಿಂದ ಮಂಗಳೂರಿಗೆ ಬರಬೇಕಾಗಿದ್ದ ವಿಮಾನಗಳು ಕೂಡ ರದ್ದಾಗಿದ್ದಾವೆ. ದುಬೈನಿಂದ ಮಂಗಳೂರಿಗೆ ಆಗಮಿಸಬೇಕಾಗಿದ್ದಂಥ ಇಂಡಿಗೋ ವಿಮಾನ ಪ್ರಯಾಣವನ್ನು ಸ್ಥಗಿತಗೊಳಿಸಿದೆ. ವಾಯುಮಾರ್ಗ ಬಂದಾಗಿರುವಂಥ ಹಿನ್ನೆಲೆ ವಿಮಾನಯಾನ ಸೇವೆ ವ್ಯತ್ಯಯ ಆಗುತ್ತೆ. ನಿನ್ನೆ ದಮಾಮ್ಗೆ ಹೊರಟಿದ್ದ ವಿಮಾನವು ಕೂಡ ಮಂಗಳೂರಿಗೆ ವಾಪಸ್ಸಾಗಿದೆ. ಅಬುಧಾಬಿಗೆ ಹೊರಟಿದ್ದ ವಿಮಾನವು ಕೂಡ ಮಂಗಳೂರಿಗೆ ವಾಪಸ್ಸಾಗಿದೆ. ಪರಿಸ್ಥಿತಿ ನೋಡಿ ಪ್ರಯಾಣಿಸಿ ಅಂತ ಹೇಳಿ ಪ್ರಯಾಣಿಕರಿಗೆ ಸೂಚನೆಯನ್ನು ನೀಡಲಾಗ್ತಾ ಇದೆ. ಮಂಗಳೂರು ಏರ್ಪೋರ್ಟ್ನಿಂದ ಈ ಪ್ಯಾಸೆಂಜರ್ ಅಡ್ವೈಸರಿಯನ್ನು ನೀಡಲಾಗಿದೆ. ಯಾಕೆಂದರೆ ಯಾವ ದೇಶಗಳಿಗೆ ಪ್ರಯಾಣ ಮಾಡ್ತಿದ್ದಾರೋ ಆ ದೇಶಗಳು ಯುದ್ಧ ಪೀಡಿತವಾಗಿದ್ದರೆ ಅದು ಅನೇಕ ರೀತಿಯ ವ್ಯತ್ಯಯಗಳನ್ನು ಉಂಟು ಮಾಡುತ್ತೆ. ಅದು ಹೇಳಿ ಕೇಳಿ ಇರಾನ್ ಅಮೆರಿಕದ ಸೇನಾ ನೆಲೆಯ ಮೇಲೆ ದಾಳಿ ಮಾಡಿದೆ. ಅಮೆರಿಕದ ಮೇಲೆ ಸೇಡು ತೀರಿಸ್ಕೊಳ್ತೀವಿ, ಅಮೆರಿಕ ಇದಕ್ಕೆ ಬೆಲೆ ತೆರಬೇಕಾಗತ್ತೆ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಂಥ ಇರಾನ್ ಇದೀಗ ಕತಾರ್ನಲ್ಲಿರುವಂಥ ಅಮೆರಿಕದ ಸೇನಾ ನೆಲೆ ಮೇಲೆ ದಾಳಿ ಮಾಡಿದೆ. ಅದರ ಮೂಲಕ ದ್ವೇಷದ ಜ್ವಾಲೆಯಲ್ಲಿ ಖಮೇನಿ ಕೊತ ಅಂತ ಕುದೀತಾ ಇದ್ದಾನೆ. ಇದೀಗ ಅಮೆರಿಕದ ಮೇಲೂ ಕೂಡ ದಾಳಿ ಮಾಡುವ ಮೂಲಕ ತನ್ನ ಪ್ರತೀಕಾರದ ಮೊದಲ ಹೆಜ್ಜೆಯನ್ನು ಇಟ್ಟಿದೆ. ಇದು ಅಮೆರಿಕ ಹೇಗೆ ಸ್ವೀಕರಿಸುತ್ತೆ, ಅಮೆರಿಕ ಇದನ್ನು ಹೇಗೆ ಪ್ರತ್ಯುತ್ತರ ಕೊಡುತ್ತಾ, ಇದನ್ನು ಹೇಗೆ ಸ್ವೀಕರಿಸುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಅಮೆರಿಕದ ಸೇನಾ ನೆಲೆ ಮೇಲೆ ದಾಳಿ ನಡೆಸಿದ ನಂತರದಲ್ಲಿ ಇದೀಗ ಪರಸ್ಪರ ದ್ವೇಷದಿಂದ ಕೊತ ಅಂತ ಕುದೀತಾ ಇರುವಂಥ ರಾಷ್ಟ್ರಗಳ ಮಧ್ಯೆ ಬಹಳ ದೊಡ್ಡ ಮಟ್ಟದ ಸಂಘರ್ಷ ಉಂಟಾಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಇರಾನ್ ಆ ಭಾಗವಾಗಿ ಮೊದಲ ಹೆಜ್ಜೆಯನ್ನು ಇಟ್ಟಿದೆ ಅಮೆರಿಕದ ವಿರುದ್ಧ.